ಭಗವಂತ ಬಂದ್ಬಿಟ್ಟಿದ್ದಾನೆ, ಎದುರುಬೇಡಿ, ಧೈರ್ಯವಾಗಿರಿ, ಬಡವರಂತ ಚಿಂತೆ ಮಾಡಂಗಿಲ್ಲ. ಭಗವಂತ ಬಂದಿರೋದೇ ಸತ್ಯವಂತರ ಬಡವರ ರಕ್ಷಣೆಗೋಸ್ಕರ. ನಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ. ಕಷ್ಟಕ್ಕೆ ಒಂದು ಅಂತ್ಯ ಆಡಕ್ ಬಂದಿದ್ದಾನೆ, ನಮ್ಮೆಲ್ಲರಿಗೂ ಸುಖ ಸಿಗ್ತದೆ. ಯಾವ ಕಷ್ಟ ಇಲ್ಲ, ದುಃಖ ಇಲ್ಲ, ಅಶಾಂತಿ ಇಲ್ಲ, ರೋಗ ಇಲ್ಲ, ಸುಳ್ಳಿಲ್ಲ, ಮೋಸ ಇಲ್ಲ, ಅಂತಹ ರಾಜ್ಯ ಬರ್ತದೆ. ಅದಕ್ಕೆ ಶಿವಾಲಯ, ಸತ್ಯಯುಗ, ಸುಖಧಾಮ, ಸ್ವರ್ಗ, ಹೆವನ್, ಪ್ಯಾರಡೈಸ್, ಜನ್ನತ್ ಅಂತಾರೆ. ಬಂಗಾರದ ಯುಗ ಜಗತ್ ಬರ್ತದೆ. ಅಲ್ಲಿ ಫಲವತ್ತಾದ ಮಣ್ಣು ಇರ್ತದೆ, ಸಿಹಿ ನೀರಿನ ಸರೋವರಗಳಿರ್ತವೆ, ಅವು ಫಿಲ್ಟರ್ ಮಾಡಿ ನೀರು ಕುಡಿಬೇಕಾಗಿಲ್ಲ, ಶುದ್ಧ ಗಾಳಿ ಇರ್ತದೆ, ಎಲ್ಲಾ ರೀತಿಯ ಸಂಪತ್ತು ಇರ್ತದೆ. ಅಂತಹ ಭಾರತ, ಸ್ವರ್ಣಿಮ ಭಾರತ, ಬಂಗಾರದ ಯುಗ ಮತ್ತೆ ಬರ್ತಾ ಇದೆ. ಆ ಖುಷಿಯನ್ನು ನಿಮಗೆ ನೀಡ್ಲಿಕ್ಕೆ ಬಂದಿದ್ದೀವಿ. ಅದನ್ನು ಪಡಿಬೇಕಂದ್ರೆ ಪರಮಾತ್ಮನ ದೇಹದಿಂದ, ದುಃಖದಿಂದ, ಬಡವತನದಿಂದ, ರೋಗ ರುಜಿನಗಳಿಂದ, ಎಲ್ಲ ಅಶಾಂತಿಯಿಂದ ಬಿಡುಗಡೆ ಮಾಡ್ಲಿಕ್ಕೆ ಪರಮಾತ್ಮ ಶಿವ ಕಾಲರ ಕಾಲ ಮಹಾತ್ಕಾಲ ಈಗ ಜಗತ್ತಿಗೆ ಬಂದ್ಬಿಟ್ಟಿದ್ದಾನೆ. ಈ ಜಗತ್ತಿನ ನಾಟಕ ಮುಗಿತಪ್ಪ, ಟಿಕ್ 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 ಗಡಿಯಾರ ಕೊನೆಗೆ ಬಂದೈತೆ ಅಂತ ಹೇಳಕತ್ತ, ಸೂಚನೆ ಕೊಡಕ್ ಬಂದ. ಇದ್ಯಾಕೆ ನಡೆಯಕತ್ತು, ಬಾಂಬ್ ಹಾಕೋದು, ಇವೆಲ್ಲ ಪ್ರಾಕೃತಿಕ ವಿಕೋಪಗಳು. ಇವತ್ತು ನೋಡಿ ಬಿಸಿಲು ಏರ್ತೈತೆ, ಏನೇನೋ ವ್ಯತ್ಯಾಸಗಳು, ಮಳೆ ಬರಲ್ಲ, ಯಾವಾಗೂ ಬರ್ತೈತೆ, ಏನೇನೋ ಆಗ್ತೈತಿ. ಇದ್ಯಾಕಂದ್ರೆ ಕಲಿಯುಗದ ಪರಿವರ್ತನೆ ಆಗ್ತೈತಿ. ಇದು ಗುಪ್ತ ನಡೆದೈತಿ. ಈ ಸೃಷ್ಟಿಯ ನಾಡಿ ಯಾವ ಕತ್ಲ ಅಂದ್ರೆ ಸೃಷ್ಟಿಯ ನಾಟಕದ ಕತ್ಲಲ್ಲಿದೀವಿ. ರಾತ್ರಿಯಲ್ಲಿ ಅಜ್ಞಾನ ಎಂಬ ಕತ್ತಲೆಯಲ್ಲಿ ದೇಹ ನೆಚ್ಕೊಂಡು ನಾವು ಸುಳ್ಳನ್ನು ನೆಚ್ಕೊಂಡು ಬದುಕ್ತಾ ಇದೀವಲ್ಲ, ಇದು ಕತ್ತಲು, ಅಜ್ಞಾನ ಕತ್ತಲು. ದೇಹ ಎಂಬ ಕತ್ತಲಲ್ಲಿ ಆತ್ಮ ಬೆಳಕಿದೆ. ಆತ್ಮ ನೀನು ಅಂತ ತಿಳ್ಕೊ, ಇದು ದೇಹ ಅಂತ ತಿಳ್ಕೊಂಡು ಮೋಸ ಆಗಿದೆ. ದೇಹಕೋಶವಾಗಿ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಕೋಶವಾಗಿ ಕರ್ಮ ಮಾಡ್ತೇವೆ. ಇದಕ್ಕೆ ಪಾಪ ಅಂತಾರೆ. ಇದರಿಂದ ಕಳ್ಕೋಬೇಕಂದ್ರೆ ನನ್ನೊಬ್ಬನ ನೆನಪು ಮಾಡಿ ಅಂತ ಪರಮಾತ್ಮ. ಆ ಪರಮಾತ್ಮ ದೇಹ ಇಲ್ಲದ ವಿದೇಹಿ, ವಿಚಿತ್ರ, ವಿಚಿತ್ರ ಇಲ್ಲದ ವಿಚಿತ್ರ, ಶರೀರವಿಲ್ಲದ ಅಶರೀರಿ, ಅಖಾಯ, ಅಭೋಕ್ತ, ಅಯೋನಿಜ, ಅವ್ಯಕ್ತ ಅಂತ ಹೇಳ್ತಾರೆ. ಅವನನ್ನು ಜ್ಯೋತಿ ಸ್ವರೂಪದಲ್ಲೇ ನಾವು ನೆನ್ಪು ಮಾಡ್ಬೇಕು. ನಮಗ್ ದೇಹ ಐತಿ, ಅವನಿಗಿಲ್ಲ. ನಮಗೆ ಪಾಪ ಪುಣ್ಯ, ಸುಖ ದುಃಖ, ಹುಟ್ಟು ಸಾವು ಚಕ್ರ ಇದೆ, ಅವನಿಗಿಲ್ಲ. ಅವನು ಪರಮ ಪೂಜ್ಯ, ಪರಮ ಪವಿತ್ರ. ಅಂದ್ರೆಲ್ಲ ಬರ್ದಿರ್ತಾರೆ, ಇದು ಬಾಡಿಗೆ ಮನೆ ಅಪ್ಪ ಆದಳು, ಇದು ಬಾಡಿಗೆನೆ ಸತ್ಯ. ನೀನ್ ಸ್ವಂತ ಮನೆ ಇದ್ರು ಸಾಹಿತ್ಯ, ಬಾಡಿಗೆ ಮನೆ ಅಂತ ಈ ಪ್ರಪಂಚ ಕಟ್ಟಿದ್ರು ಸಾಯದೆ. ಅಂದ್ರೆ ದೇಹವನ್ನ ತ್ಯಾಗ ಮಾಡಿ ಪರಮಾತ್ಮನ ಬಳಿ ಹೋಗೋ ಸಮಯ ಬಂದಿದೆ. ಮುಕ್ತಿ ಪಡೆಯುವ ಸಮಯ ಸುಸ್ತಾಗಿದೆ ನಮಗೆಲ್ಲರಿಗೀಗ. ಅದಕ್ಕೆ ನಮಗೆ ಮೈಯಾಗ ಶಕ್ತಿ ಇಲ್ಲ, ಕೈಯಾಗ ಶಕ್ತಿ. ಅದಕ್ಕೆ ನಾವೇನೋ ಕೂಡಿ ಟ್ರ್ಯಾಕ್ಟರ್ ಹೊಡಿತೀವಿ, ಮೊಬೈಲ್ ಬಂದೈತೆ, ಟಿವಿ ನೋಡ್ತೀವಿ, ಕಾರ್ ಓಡಿಸ್ತೀವಿ, ಆರೋಪ್ಲೇನ್ ಓಡಾಡ್ತೀವಿ, ಇದೇನೋ ಮಾಡ್ಕೊಂಡು ಹೇಳ್ತೀವಿ. ಅದೆಲ್ಲ ಶಕ್ತಿ ಇಲ್ಲಕ್ಕೆ ಮಾಡ್ಕೊಂಡ್ರೆ ಇದು ಬುದ್ಧಿ ಓಡಿಸ್ತಾ ಇದೀವಿ. ಕೈಯ ಕಾಯಲಕ್ಕೆ ಶಕ್ತಿ ಇಲ್ಲ ನಮಗೆ. ದೇಹಕ್ಕೆ ಶಕ್ತಿ ಹಾಕಿಲ್ಲ ಅಂದ್ರೆ ಫಲವತ್ತಾದ ಮಣ್ಣು ಹೋಯ್ತು. ಮಣ್ಣ ಶಕ್ತಿ ಇದ್ರೆ ನಮಗೆ ತಿಂದ್ರೆ ನಮಗೆ ಶಕ್ತಿ ಬಂದಿತ್ತು. ಅದಕ್ಕೆ ಈ ಫಲವತ್ತಾದ ಮಣ್ಣಿಲ್ಲ, ಶುದ್ಧ ನೀರಿಲ್ಲ, ಶುದ್ಧ ಗಾಳಿ ಇಲ್ಲ, ಎಲ್ಲ ಅಶುದ್ಧವಾಗಿದೆ. ಇದು ಕಲಬೆರಕೆ ಜಗತ್ತು. ಅಶುದ್ಧವಾದ ಜಗತ್ತನ್ನ ಶುದ್ಧ ಮಾಡ್ಲಿಕ್ಕೆ, ಸತ್ವಹೀನ ಜಗತ್ತನ್ನ ಸತ್ವ ತುಂಬಕ್ಕೆ ಪರಮಾತ್ಮ ಸರ್ವಶಕ್ತಿವಂತ ಬರ್ಬೇಕಾಯ್ತು. ನಮಗೂ ಶಕ್ತಿ ಕೊಡ್ಬೇಕಾಗಿತ್ತೆ, ಪ್ರಕೃತಿಗೂ ಶಕ್ತಿ ಕೊಡ್ಬೇಕಾಗಿತ್ತು. ಇದ್ರಿಗೂ ತಾಕತ್ತಿಲ್ಲ, ನಮಗೂ ತಾಕತ್ತಿಲ್ಲ. ಹಾಗಾಗಿ ಸರ್ವಶಕ್ತಿವಂತನ ಅವತರಣೆ ಆಗ್ತದೆ. ಈಗ ಜಗತ್ತನ್ನ ಫಲವತ್ತಾಗಿ ಮತ್ತೆ ಸುಂದರ ಸುಖಮಯ ಜಗತ್ತು ಮಾಡಿಕೊಟ್ಟು ಹೋಗ್ತಾನೆ. ಮತ್ತೆ ಒಳ್ಳೆ ಕಾಲ ಬರ್ತದೆ. ಆಗ ಮಾಲೆ ಬೆಳೆ ಸಮೃದ್ಧ, ಸತ್ಯವಂತರ ಪುಣ್ಯಾತ್ಮರ ಕಾಲ. ನಾವೆಲ್ಲ ಕೂಡಿ ಒಳ್ಳೆ ಸ್ವರ್ಗ ಸುಖ ಅಂತ ಕೂಡ್ಕೊಂಡ್ ಬದುಕ್ತೀವಿ, ಹಂಚ್ಕೊಂಡ್ ತಿಂತೀವಿ, ಸತ್ಯವಂತರಾಗಿರ್ತೀವಿ. ಎಲ್ಲರೂ ಅಣ್ತಂದಿರ್ತ ಕೂಡಿ ಬದುಕ್ತೀವಿ. ಯಾವ ಸ್ವರ್ಗ ಅಂತಾರೆ, ವೈಕುಂಠ ಅಂತಾರೆ, ಹೆವನ್, ಪ್ಯಾರಡೈಸ್, ಜನ್ನತ್ ಅಂತಾರೆ. ಆ ಸುಂದರ ಸುಖಮಯ ಜಗತ್ತು ಭಾರತದಲ್ಲೇ ಬರ್ತಾ ಇದೆ ಅನ್ನೋಕೆ ಇಷ್ಟು ನಾವು ಕಥೆ ಹೇಳ್ತಾ ಇದ್ದೀವಿ. ಇದಕ್ಕೆ ಖುಷಿಯನ್ನ ಎಲ್ರಿಗೂ ಹಂಚಿಬಿಡಿ. ಇದು ಸಮಯದ ಇಶಾರೆ, ಸಮಯದ ಕತೆ. ಇದು ಸತ್ಯನಾರಾಯಣ ಕತೆ. ಇದು ನರನಂತ ಮಾನವ ನಾರಾಯಣದು, ನಾರಿಯಿಂದ ಲಕ್ಷ್ಮಿ ಆಗುವಂತ ಕತೆ. ಇದನ್ನ ನಾನು ಹೇಳಕ್ ಬಂದಿದ್ದೀನಿ ಅಂತ ಪರಮಾತ್ಮ ಹೇಳ್ತಾ. ಇದನ್ನು ಭಗವದ್ಗೀತೆ